ಆಧ್ಯಾತ್ಮಿಕ ಚಿಂತನ ಸಮಿತಿ ಬಸವನ ಬಾಗೇವಾಡಿ ಹಮ್ಮಿಕೊಂಡ ಶ್ರಾವಣ ಮಾಸದ ಆಧ್ಯಾತ್ಮಿಕ ಚಿಂತನ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ಕಲ್ಯಾಣ ಕಾಕಂಡಿಕಿಯ ಪರಮಪೂಜ್ಯ ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿಯವರು ಉಪನ್ಯಾಸ ನೀಡಲು ಆಗಮಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಪುಟ್ಟಹಳ್ಳಿ ಕಾಕಂಡಿಕಿ ಈ ಗ್ರಾಮದ ಹಳೆಮೆ ಸಾರುವ ಆಲದ ಮರ. ಭಕ್ತಿ ಚಳವಳಿಯಲ್ಲಿ ಬಸವಾದಿ ಪ್ರಮಥರೆಲ್ಲರಿಗೂ ತಾತ್ವಿಕವಾಗಿ ತಾರ್ಕಿಕ ಚಿಂತನೆಯಿಂದ ವಚನ ಚಳವಳಿಯ ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ ಎಂದೆಲ್ಲ ಕರೆಯಲ್ಪಡುವ ಚನ್ನಬಸವಣ್ಣನವರ ಪಾದಸ್ಪರ್ಶದಿಂದ ಪಾವನಗೊಂಡ ಭೂಮಿ. ದಾಸಶ್ರೇಷ್ಠರಲ್ಲಿ ಒಬ್ಬರಾದ ಮೈಪತಿ ದಾಸರ ಕರ್ಮಭೂಮಿ. ಈ ಊರು ಜನಪದ ಉತ್ಸವ ಕಾರಹುಣ್ಣಿಮೆಯ ಕರಿಯಂತ ವೈಶಿಷ್ಟ್ಯತೆಯ ಮೂಲಕ ನಾಡಿನ ಮನೆಮಾತಾದ ಊರು. ಈ ಗ್ರಾಮದಲ್ಲಿಯೇ ಪರಮಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಾಸ್ವಾಮಿಗಳ ತತ್ವಾದರ್ಶಗಳ ಪ್ರಸಾರಕ್ಕಾಗಿ ಸ್ಥಾಪನೆಗೊಂಡಿದೆ ಶ್ರೀ ಗುರುದೇವಾಶ್ರಮ ಕಾಕಂಡಿಕಿ. ಈ ಆಶ್ರಮದಲ್ಲಿಯೇ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಕೊನೆಯ ಪ್ರವಚನ ನಡೆದ ಸ್ಥಳ. ಇಂದಿನ ಪೂಜ್ಯರಾದ ಪರಮಪೂಜ್ಯ ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯ ಸಿದ್ದೇಶ್ವರ ಶ್ರೀಗಳ ತತ್ವಗಳ ಪ್ರಚಾರದ ಹಿನ್ನೆಲೆಯಲ್ಲಿ ಬಸವನ ಬಾಗೇವಾಡಿಗೆ ಇದೇ ಆಗಸ್ಟ್ ತಿಂಗಳ 18ನೇ ತಾರೀಕು ರವಿವಾರ 2024ರಂದು ಬರಲಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಸ್ಥಳೀಯ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದಲಿಂಗ ಮಾಸ್ವಾಮಿಗಳು ಬಸವನ ಬಾಗೇವಾಡಿ, ಹಾಗೆಯೇ ಶಟಸ್ಥಲ ಬ್ರಹ್ಮ ಶಿವಪ್ರಕಾಶ ಸ್ವಾಮೀಜಿ ಹಿರೇಮಠ ಬಸವನ ಬಾಗೇವಾಡಿ, ಶ್ರಾವಣ ಮಾಸದ ಪ್ರವಚನಕಾರರಾದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಬೆಲೋಟಿಗೆಯವರು. ಈ ಕಾರ್ಯಕ್ರಮಕ್ಕೆ ತಾವು ಬನ್ನಿ, ಆಸಕ್ತರನ್ನು ಕರೆದುಕೊಂಡು ಬನ್ನಿ. 18 ಆಗಸ್ಟ್ 2024 ರವಿವಾರ ಬೆಳಗ್ಗೆ 11 ಗಂಟೆಗೆ. ಆಧ್ಯಾತ್ಮಿಕ ಚಿಂತನ ಸಮಿತಿ ಬಸವನ ಬಾಗೇವಾಡಿ ಹಮ್ಮಿಕೊಂಡ ಶ್ರಾವಣ ಮಾಸದ ಆಧ್ಯಾತ್ಮಿಕ ಚಿಂತನ ಉಪನ್ಯಾಸ